ಆರ್ ಸಿ ಬಿ ಈ ಬಾರಿ ಫೈನಲ್ ಹೋಗುತ್ತಾ? ಆರ್ ಸಿ ಬಿ ಲಾಸ್ಟ್ 6 ಮ್ಯಾಚಿಂದ ಒಂದು ಏನು ತೋರಿಸಿದಾರಲ್ಲ, ಅದು ಛಲ ತೋರಿಸಿದ್ದಾರೆ. ಗೆಲ್ಲಲೇಬೇಕಂತ ಒಂದು ಛಲ ತೋರಿಸಿದ್ದಾರೆ. ಏನೇ ಮಾಡಲಿ ಹುಕ್ಕಾಕು ಈ ಟೈಮ್ ಗೆಲ್ಲಲೇಬೇಕು, ಆಡಲೇಬೇಕು ಇದ್ದಾರೆ. ಹಾಗಿದ್ದರಿಂದ ಚಾನ್ಸಸ್ ಆಲ್ಮೋಸ್ಟ್ ಅಲ್ಲೂ ರಾಜಸ್ಥಾನ್ಗೂ ಬೀಟ್ ಮಾಡ್ತಾರೆ. ಫ್ರೈಡೇ ಆಡೋ ಮ್ಯಾಚಲ್ಲಿ SRHಗೂ ಬೀಟ್ ಮಾಡ್ತಾರೆ. ಫೈನಲಲ್ಲಿ ಚೆನ್ನೈ ಮೇಲೆ ಹೋಗ್ತಾರೆ. ಚೆನ್ನೈಯಲ್ಲಿ ಗೆದ್ದು KKR ಮೇಲೆ ಗೆದ್ದು ಮೋಸ್ಟ್ಲಿ ಕಪ್ಪು ಈ ಟೈಮ್ ಭರವಸೆ ಕೊಟ್ಟಿದ್ದಾರೆ ಎಲ್ಲರೂ. ಕಪ್ಪು ಗೆಲ್ಲೋ ಚಾನ್ಸಸ್ ಈ ಟೈಮ್ ತುಂಬ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ತುಂಬ ಚಾನ್ಸಸ್ ಜಾಸ್ತಿ ಇದೆ. ಲಾಸ್ಟ್ 6 ಮಂತ್ ಒಂದು ಕಾನ್ಫಿಡೆನ್ಸ್ನ ಮುಂದೆ ಬಂದಿದ್ದಾರಲ್ಲ, 6 ಮ್ಯಾಚ್ ಗೆದ್ದಿದ್ದಾರೆ. ಅದೇ ಒಂದು ಹುಮ್ಮತ್ತು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಟೀಮ್ ಚಾರ್ಟ್ ಚೆನ್ನಾಗಿದೆ. ಈ ಟೈಮಲ್ಲಿ ಫಸ್ಟ್ ಹಾಫಲ್ಲಿ ನಿಮಗೆಲ್ಲ ಮಿಕ್ಸ್ ಇತ್ತು, ಟೀಮ್ ಅದು ಮಿಕ್ಸ್ ಮಾಡ್ತಾಯಿದ್ರು. ಬಟ್ ಈ ಒಂದು ಸೆಕೆಂಡ್ ಹಾಫಲ್ಲಿ ಟೀಮ್ ಕಾಂಬಿನೇಷನ್ ಚೆನ್ನಾಗಾಯಿತು. ಅವ್ರಿಗೆ ಟೀಮ್ ಕಾಂಬಿನೇಷನ್ ಚೆನ್ನಾಗಾಯಿತು, ವಿನ್ನಿಂಗ್ ಕಾಂಬಿನೇಷನ್ ಸಿಕ್ತು. ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಆ ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅವರಿಗೆ. ಆ ಕಾನ್ಫಿಡೆನ್ಸ್ ಚೆನ್ನಾಗಿರೋದ್ರಿಂದ ಮೋಸ್ಟ್ಲಿ ಇವತ್ತು ಗೆದ್ದು ಮತ್ತು ಫ್ರೈಡೇ SRH ಮೇಲೆ ಗೆದ್ದು, ಸಂಡೇ ಮೋಸ್ಟ್ಲಿ KKR ಮೇಲೆ ಗೆದ್ದು ಈ ಟೈಮ್ ಕಪ್ಪು ತಂದು ಕೊಡ್ತಾರಂತ ಭರವಸೆ ಅಂತೂ ಚೆನ್ನಾಗಿ ಜಾಸ್ತಿನೇ ಇದೆ ನಮ್ಮಲ್ಲಿ. ಅಹಮದಾಬಾದಲ್ಲಿ ನಿಮ್ಗೆ ಗೊತ್ತೇ ಇದೆ, ಲಾಸ್ಟು ಇಂಡಿಯಾ ಆಸ್ಟ್ರೇಲಿಯಾ ಫೈನಲ್ ಬಂದಾಗ ಏನಾಯಿತು ಹಣೆ ಬರ ಅಂತ. ಹೌದು. ಅದು ಆರ್ ಸಿ ಬಿ ಬ್ಯಾಟಿಂಗ್ ಚೆನ್ನಾಗಿದೆ, ಬಟ್ ಅದು ಬ್ಯಾಟಿಂಗ್ ಸ್ನೇಹಿ ಪಿಚ್ಚು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಅಲ್ಲಿ ಬೌಲರ್ಸ್ಗಳು ಮಿಂಚಿದ್ದು ನೀವು ನೋಡಿರ್ಬೋದು ಅಹಮದಾಬಾದಲ್ಲಿ. ಯಾವ ರೀತಿ ಸಪೋರ್ಟ್ ಕೊಡುತ್ತೆ ಅಹಮದಾಬಾದ್ ಪಿಚ್ಚು ಆರ್ ಸಿ ಬಿಗೆ ಅಂತ? ಸರ್, ಪಿಚ್ ಏನೇ ಇರಲಿ, ನಮ್ಮ ಸೈಡ್ ಇರುವಂತಹ ಪ್ಲೇಯರು ಕೊಹ್ಲಿ ಇದಾರಲ್ಲ, ಸೊ ಕೊಹ್ಲಿ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಅವ್ರು ಇರೋದ್ರಿಂದ ಈ ಮ್ಯಾಚ್ ಖಂಡಿತವಾಗಿ ಗೆಲ್ತೀವಿ ನಾವು. ಈ ಸತಿ ಕಪ್ ನಾವು ತಗೊಳ್ತೀವಿ ಸರ್, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿಗೆ 100% ಚಾನ್ಸ್ ಇದೆ. 70-30 100% ಚಾನ್ಸ್ ಇದೆ. ಗೆಲ್ತೀವಿ, ಗೆಲ್ಲಬೇಕು ಸರ್. ಈ ಬಾರಿ 3 ಬಾರಿ ಎಲಿಮಿನೇಟರ್ ಪಂದ್ಯನ ಗೆದ್ದಿದೆ ಆರ್ ಸಿ ಬಿ. ಬಟ್ 3 ಬಾರಿ ಎಲಿಮಿನೇಟ್ರಲ್ಲಿ ಗೆದ್ದು ಫೈನಲ್ ಹಂತ ತಲುಪುವಲ್ಲಿ ಕೆಲವೊಂದು ಟೈಮ್ ಎಡವಿದೆ. ಬಟ್ ಈ ಬಾರಿ ಫೈನಲ್ ಹಂತನ 100% ತಲುಪುತ್ತಾ? ಸರ್, ಈ ಸತಿ ನಮಗೆ ಒಂದು ಸಿಹಿ ನ್ಯೂಸ್ ಕೊಡ್ತಾರೆ. ಸೊ ಮಹಿಳಾ ತಂಡದವರು ಆಲ್ರೆಡಿ ನಮಗೆ ಕಪ್ಪು ನಮ್ಗೆ ತಂದು ಕೊಟ್ಟಿದ್ದಾರೆ. ಸೊ ಈ ಸತಿ ನಮ್ಮ ಟೀಮ್ನೂ ಸಹ ಕಪ್ಪು ತಂದು ಕೊಡ್ತಾರೆ ಸರ್. ಇದರಲ್ಲಿ ಏನು ಎರಡು ಮಾತು ಇಲ್ಲವೇ ಇಲ್ಲ. 100% ಗೆಲ್ತೀವಿ. ಆರ್ ಸಿ ಬಿ ಗೆಲ್ತದೆ ಸರ್. ಈ ಸತಿ ಆರ್ ಸಿ ಬಿದೇ ಕಪ್ಪು ಸರ್. ಇದು ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ ಮೊನ್ನೆ ನಡೆದಂಥ ಮ್ಯಾಚಲ್ಲಿ, ಪ್ಲೇ ಆಫ್ ಮ್ಯಾಚಲ್ಲಿ ಮಹೇಂದ್ರ ಸಿಂಗ್ ಧೋನಿ ಟೀಮು ಸೋತಾದಮೇಲೆ ಕ್ರೀಡಾಭಿಮಾನಿಗಳು ಅವ್ರಿಗೆ ಬಾಯಿ ಬಂದಾಗೆಲ್ಲ ಮಾತಾಡಿದರು. ಇದು ಎಷ್ಟರ ಮಟ್ಟಿಗೆ ಒಬ್ಬ ಆಟಗಾರನಿಗೆ ಹಿಂಗೆ ನಿಂದಿಸೋದು ಸರಿ ಅಂತ? ಸರ್, ಇದು ತಪ್ಪು ಸರ್. ಧೋನಿ ಇವತ್ತು ಧೋನಿನೇ ಸರ್, ನಮ್ಮ ಇಂಡಿಯನ್ ಕ್ಯಾಪ್ಟನು. ಅವ್ರಿಗೆ ಕೊಡಬೇಕಂತಹ ಗೌರವ ಎಲ್ಲ ನಾವು ಕೊಡಲೇಬೇಕು. ಅವರು ಏನೋ ಒಂದು ಕಡೆ ಎಡವಿರ್ಬೋದು, ಅದಕ್ಕಂತ ಅವ್ರನ್ನ ಹೀಯಾಳ್ಸೋದು ತಪ್ಪು. ಸೊ ಅವರು ಗ್ರೇಟ್ ಪ್ಲೇಯರು, ವರ್ಲ್ಡಲ್ಲಿ ನಂಬರ್ 1 ಪ್ಲೇಯರ್ ಇದ್ದಾರೆ. ಅವ್ರನ್ನ ಹೀಯಾಳ್ಸೋದು ತಪ್ಪು ಸರ್. ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ, ರಾಜಸ್ಥಾನ್ ರಾಯಲ್ಸ್ ಮತ್ತು ಆರ್ ಸಿ ಬಿ. ರಾಜಸ್ಥಾನ್ ರಾಯಲ್ಸು ಮೊದಲಿನ ಒಂದು ಹಾಫು ಚೆನ್ನಾಗೇ ಆಡ್ತು, ನೀವೇ ನೋಡಿರ್ಬೋದು. ಬಟ್ ಮಿಡಲ್ ಆರ್ಡ್ರಲ್ಲಿ ಸ್ವಲ್ಪ ಏನೋ 4 ಪಂದ್ಯಗಳನ್ನ ಕಂಟಿನ್ಯೂ ಸೋಲ್ತಾ ಬಂದಿದ್ದಾರೆ. ಯಾಕೆ ಅಂತ? ಆರ್ ಸಿ ಬಿ ಅವರು ಈಗ ಫುಲ್ಲು ಸಡನ್ನಾಗಿ ಅವರು ಸಖತ್ ಪಿಕಪ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಇವತ್ತು ಹೇಗೆ ಆಡ್ತಾರೆ ಬ್ಯಾಟಿಂಗ್ ಅಂತ? 125 ಮೇಲೆ ಗ್ಯಾರಂಟಿ ಹೊಡಿತಾರೆ. ಅದೆಲ್ಲರೂ ನಮ್ಮ ಆಶೀರ್ವಾದ ಇದೆ, ಗ್ಯಾರಂಟಿ ಗೆಲ್ತಾರೆ ಸರ್. ಇದು ಅಹಮದಾಬಾದ್ ಪಿಚ್ಚು ಆ್ಯಕ್ಚುಲಿ ಬ್ಯಾಟಿಂಗ್ ಸ್ನೇಹಿ ಪಿಚ್. ಅದು ಬ್ಯಾಟಿಂಗ್ ಜಾಸ್ತಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು. ಅಲ್ಲಿ 200 ಮೇಲೆ ಚೇಸಿಂಗ್ ಮಾಡಿದ್ರೆ 200 ಹೊಡೆದವರು ಗ್ಯಾರಂಟಿ ಗೆಲ್ತಾರೆ ಅಲ್ಲ ಆ ಒಂದು ಪಿಚ್ಚಲ್ಲಿ. ಕರೆಕ್ಟು. ಬಟ್ ಬೌಲಿಂಗು ಕೆಲವೊಮ್ಮೆ ಸಪೋರ್ಟ್ ಕೊಡುತ್ತೆ ಅಂತ ಆ ಪಿಚ್ಚು. ಹೌದು. ಹೀಗಾಗಿ ಆರ್ ಸಿ ಬಿಗೆ ಏನು ಅಡ್ವಾಂಟೇಜು ಅಹಮದಾಬಾದ್ ಪಿಚ್ಚು? ಅಹಮದಾಬಾದ್ ಪಿಚ್ಚಲ್ಲಿ ಏನು ಅಂತ ಅಂದರೆ, ಇವರು ಸುಮಾರು ವಿರಾಟ್ ಕೊಹ್ಲಿ ಮತ್ತು ಇಲ್ಲಿ ಇರೋ ಪ್ಲೇಯರ್ಸ್ ಎಲ್ಲ ಸುಮಾರು ಆಟ ಆಡಿದ್ದಾರೆ ಅಲ್ಲಿ. ಇವ್ರಿಗೆ ಬ್ಯಾಟಿಂಗು ಗೊತ್ತು ಮತ್ತು ಬೌಲಿಂಗು ಆ ಪಿಚ್ಚಲ್ಲಿ ಇವರು ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾರೆ. ಬಟ್ ಅದರಿಂದ ಆಮೇಲೆ ಈಗ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ನು RRಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಹಾಗೆಯೇ ಒಂದು ಸ್ವಲ್ಪ ಬೌಲಿಂಗು ಒಂದು ಸ್ವಲ್ಪ ಅವ್ರದ್ದು ಪ್ರಾಬ್ಲಮ್ ಇದೆ. ಇತ್ತೀಚೆಗೆ ಕೆಲವರೆಲ್ಲ ಒಂದು ಸ್ವಲ್ಪ ಗಾಯಾಳುಗಳಾಗಿದ್ದಾರೆ. ಬಟ್ ಆರ್ ಸಿ ಬಿ ಮಾತ್ರ ಎಲ್ಲರೂ ಚೆನ್ನಾಗಿದ್ದಾರೆ, ಗ್ಯಾರಂಟಿ ಗೆಲ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.